ಹಾ. ಇದು ಹೆವಿ ಪ್ರಾಜೆಕ್ಟ್, 50 ಲಕ್ಷದ ಪ್ರಾಜೆಕ್ಟ್. ಓಕೆ ಸರ್, ನೀವು ಎಷ್ಟು ಅನುದಾನ ತಗೊಂಡಿದ್ದೀರಾ ಸರ್ ಸರ್ಕಾರದಿಂದ? ಸರ್, ಸರ್ಕಾರದಿಂದ ನಮಗೆ ನಾವು ಎಲ್ಲ ಮಾಡಿದ ಮೇಲೆ 30 ಲಕ್ಷ ಅನುದಾನ ಕೊಟ್ಟಿದ್ದಾರೆ. ಹಾಯ್ ಸ್ನೇಹಿತರೆ, ಕೃಷಿ ಬದುಕಿಯ ನಮಸ್ಕಾರಗಳು. ಮೀನು ಸಾಗಾಣಿಕೆಗೆ ಮೀನುಗಾರಿಕೆ ಇಲಾಖೆಯಿಂದ ಸರ್ಕಾರ ಯಾವ ರೀತಿಯಲ್ಲಿ ಸಾಲ ಸೌಲಭ್ಯಗಳು ಕೊಡುತ್ತದೆ, ಮತ್ತು ಸ್ನೇಹಿತರೆ ರೈತರು ಹೇಗೆಲ್ಲ ಸಾಲ ಸೌಲಭ್ಯ ಪಡಿಬೋದು, ಮತ್ತು ಮೀನು ಸಾಗಾಣಿಕೆಯಿಂದ ಎಷ್ಟೆಲ್ಲ ಲಾಭ ಪಡಿಬೋದು, ಮತ್ತು ಏನೆಲ್ಲ ನಷ್ಟಗಳು ಉಂಟಾಗ್ತವೆ ಸ್ನೇಹಿತರೆ. ಮೀನು ಸಾಗಾಣಿಕೆ ಅಂದರೆ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಸ್ನೇಹಿತರೆ. ಏನೆಲ್ಲ ಮೀನು ಸಾಗಾಣಿಕೆಯಲ್ಲಿ ಸಾಹಸಗಳು ಇರ್ತವೆ, ಮೀನು ಸಾಗಾಣಿಕೆಯಲ್ಲಿ ಏನೆಲ್ಲ ಅಂತಂದರೆ ನಾವು ಹೇಗೆಲ್ಲ ಸಿದ್ಧಪಡಿಸಬೇಕು, ಎಷ್ಟು ಹೊಂಡಗಳಿಂದ ನಾವು ಯಾವ ರೀತಿಯ ಮರಿಗಳನ್ನು ನಾವು ಶೇಖರಣೆ ಮಾಡಿ ಇಟ್ಕೊಬೇಕು, ಎಷ್ಟು ತಿಂಗಳಿಗೆ ಮಾರಾಟ ಮಾಡಬೇಕು, ಎಷ್ಟು ತಿಂಗಳಿಗೆ ಮಾಂಸದಿಂದ ನಾವು ದುಡ್ಡು ಪಡಿಬೋದು ಅಂತೇಳಿ ಸ್ನೇಹಿತರೆ, ಒಬ್ಬರು ರೈತರು ಸರ್ಕಾರದಿಂದ 50 ಲಕ್ಷ ಅಂದರೆ ಸ್ನೇಹಿತರೆ ಅನುದಾನ ಪಡೆದುಕೊಂಡು ಒಂದು ಮೀನುಗಾರಿಕೆಯನ್ನು ಪ್ರಾರಂಭ ಮಾಡಿದ್ದಾರೆ ಸ್ನೇಹಿತರೆ. ಅವ್ರನ್ನ ಒಂದು ಸಂದರ್ಶನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮೊದಲಿಗೆ ಸ್ನೇಹಿತರೆ, ನೀವು ಪ್ರಧಾನಮಂತ್ರಿ ಯೋಜನೆ ಅಡಿಯಲ್ಲಿ ಸ್ನೇಹಿತರೆ ನೀವು ಅಪ್ಲಿಕೇಶನ್ ಹಾಕಿ ನೀವು ಈ ಸಾಲ ಸೌಲಭ್ಯ ದೊರೆಯುತ್ತೆ ಸ್ನೇಹಿತರೆ. ಸರ್, ನೀವು ಈ ಮೀನು ಸಾಗಾಣಿಕೆ ಹೆಂಗೆ ಪ್ರಾರಂಭ ಮಾಡಿದ್ರಿ ಸರ್? ಸರ್, ನಾವು ಓನಾಗಿ ಮಾಡಬೇಕು ಅಂತ ಹೇಳಿ ಹಾಂ ಚಿಕ್ಕದಾಗಿ ಸ್ಟಾರ್ಟ್ ಮಾಡೋಣ ಅಂತ ಹೋದ್ವಿ. ಓಕೆ ಸರ್. ಅದಕ್ಕೆ ಮೀನುಗಾರಿಕೆ ಇಲಾಖೆಯವ್ರನ್ನ ಕೇಳಿದಾಗ ಪ್ರಧಾನಮಂತ್ರಿ ಅವರಿಂದ ಇದಕ್ಕೆ ಅನುಕೂಲತೆ ಅನುದಾನ ಕೊಡ್ತಾರೆ, ಸಬ್ಸಿಡಿ ಇದೆ ಅಂತ ಹೇಳಿ ಹೇಳಿದ್ರು. ಅದಕ್ಕೆ ಬ್ಯಾಂಕ್ ಸೌಲಭ್ಯದಿಂದ ನೀವು ಲೋನ್ ಏನಾದ್ರು ತಗೊಂಡು ಮಾಡಿದ್ರೆ ಇದು ಹೆವಿ ಪ್ರಾಜೆಕ್ಟ್, 50 ಲಕ್ಷದ ಪ್ರಾಜೆಕ್ಟ್. ಓಕೆ ಸರ್, ನೀವು ಎಷ್ಟು ಅನುದಾನ ತಗೊಂಡಿದ್ದೀರಾ ಸರ್ ಸರ್ಕಾರದಿಂದ? ಸರ್, ಸರ್ಕಾರದಿಂದ ನಮಗೆ ನಾವು ಎಲ್ಲ ಮಾಡಿದ ಮೇಲೆ 30 ಲಕ್ಷ ಅನುದಾನ ಕೊಟ್ಟಿದ್ದಾರೆ. 30 ಲಕ್ಷ ಅನುದಾನ. ಸರ್, ಈಗ ಇದನ್ನ ಹೇಗೆ ಪ್ರಾರಂಭ ಮಾಡ್ಬೇಕು ಸರ್? ಅಂದ್ರೆ ತುಂಬಾ ಜನಕ್ಕೆ ಕುತೂಹಲ, ಮೀನುಗಾರಿಕೆ ಪ್ರಾರಂಭ ಮಾಡೋಕೆ ತುಂಬಾ ಕಷ್ಟ ಅಂತ ಎಲ್ಲ ತುಂಬಾ ಇರ್ತೈತೆ. ಇದನ್ನ ಹೇಗೆ ಪ್ರಾರಂಭ ಮಾಡ್ಬೇಕು ಸರ್? ಸರ್, ನಾವು ನ್ಯಾಚುರಲಿ ನಮ್ದು ಜಾಗ ಇದ್ದದ್ರಿಂದ ಹೊಂಡಗಳು ತೆಗೆದ್ವಿ, ಸರ್ಕಾರದ ಗೈಡ್ ಲೈನ್ ಅಂತೆ ಇಲಾಖೆಯವ್ರ ಮುಖಾಂತರ. ಇದಕ್ಕೆ ಟಾರ್ಪಲ್ ಹಾಕಿದೀವಿ, ನೀರು ಕಡಿಮೆ ಇರೋ ತರ, ನೆಲದಲ್ಲಾದ್ರೆ ಇದು ನಿಲ್ಲಲ್ಲ, ಹಂಗಾಗಿ ಹೊಂಡಗಳು ಮಾಡಿದೀವಿ. ಇದಕ್ಕೆ ಮರಿಗಳು ಬಿಟ್ಟು ನಾವು ಸಣ್ಣ ಮರಿಗಳನ್ನ ಮಾರಾಟ ಮಾಡೋದು, ಮತ್ತೆ ಇಲ್ಲಾಂದ್ರೆ ದೊಡ್ಡದ್ ಮಾಡಿ ಮಾಂಸಕ್ಕೆ? ಸರ್, ನಾವು ಮಾಂಸಕ್ಕೆ ಬರೋ ತಕ್ಕ ಬಿಟ್ಕೊಳಲ್ಲ. ಇದು ಟಾರ್ಪಲ್ ಮೇಲೆ ಇರೋದ್ರಿಂದ ಅದಕ್ಕೆ ಆಗೋಷ್ಟು ಆಹಾರ ಎಲ್ಲ ಒದಗಿಸಕ್ ಆಗಲ್ಲ. ನಾವು ಮರಿ ಬೆಳಿತೀವಿ. ಮರಿ ಬೆಳೆದ್ಬಿಟ್ಟು ದೊಡ್ಡ ಕೆರೆಗಳಿಗೆ, ಡ್ಯಾಮ್ಗಳಿಗೆ ನಮ್ಮಿಂದ ಮರಿಗಳು ತಗೊಂಡು ಹೋಗ್ತಾರೆ. ರೈತರಿಗೆ ನೀವು ಮರಿಗಳು ರೈತರುಗಳಿಗೆ ಮರಿ ಕೊಡ್ತೀವಿ ನಾವು ಇಲ್ಲಿ. ಸರ್, ಈಗ ಇದು ನೀವೆಲ್ಲ ಇದನ್ನ ರೆಡಿ ಮಾಡ್ಕೊಂಡು ಮತ್ತೆ ಇದಕ್ಕೆಲ್ಲ ಮತ್ತೆ ಹೇಗೆ ಅಂತಂತವಾಗಿ ಹೆಂಗೆ ಮರಿಗಳನ್ನ ಬಿಡ್ತೀರಾ ಸರ್? ಸರ್, ಈಗ ಬೇರೆ ಬೇರೆ ತಳಿನ ನಾವು 4 ಕೊಂಡಕ್ಕೆ ಒಂಥರ ತಳಿ ಬಿಡ್ತೀವಿ, 4 ಕೊಂಡಕ್ಕೆ ಒಂಥರ ತಳಿ ಬಿಡ್ತೀವಿ. ಸರ್, ಯಾವ ತಳಿ ಬಿಡ್ತೀರಾ ಅಂತ ಸ್ವಲ್ಪ ಹೇಳ್ಬೋದಾ? ಸರ್, ಕಾಮನ್ ಕರ್ಪ್ ಅಂತ ಬರುತ್ತೆ, ಕಟ್ಲಾ ಅಂತ ಬರುತ್ತೆ, ರಘು ಅಂತ ಬರುತ್ತೆ. ಇವು 3 ಲೋಕಲ್ಲಿ ಕೆರೆಗಳಲ್ಲಿ ಒಳ್ಳೆ ಬೇಗ ತೂಕ ಬರೋ ಅಂತ ಮೀನುಗಳು ಇವು. ಸರ್, ಈಗ ಆ ಮೀನ್ನ ನೀವು ತಂದು ಇದಕ್ಕೆ ಬಿಟ್ಟಾಗಿಂದ ಎಷ್ಟು ದಿನಕ್ಕೆ ಮತ್ತೆ ಮಾರಾಟ ಮಾಡ್ತೀರಾ ಸರ್? ಸರ್, ನಾವು ಮರಿ ತಂದು ತೀರಾ ಸಣ್ಣದು ಮರಿ ತರ್ತೀವಿ. ಅದು ತಂದು ಒಂದು 3 ತಿಂಗಳಲ್ಲಿ ಅದು ಕೆರೆಗಳಿಗೆ ಬಿಡೋ ತರ ಆಗುತ್ತೆ. 3 ತಿಂಗಳಿಗೆ ಅದನ್ನ ನಾವು ಕೆರೆಗಳರಿಗೆ ಕೊಡ್ತೀವಿ. ಸರ್, ಈಗ 3 ತಿಂಗಳು ನೀವು ಏನೆಲ್ಲ ಆಹಾರ ಕೊಡ್ತೀರಾ ಅವಕ್ಕೆ? ಸರ್, ಅದಕ್ಕೂ ಏನು ನಾವು ಫೀಡು ಅಂತ ಏನಿಲ್ಲ, ನ್ಯಾಚುರಲ್ ನಮ್ಮ ಸಿಗುತ್ತಲ್ಲ ರವೆ, ಅಕ್ಕಿ, ಈ ತರದ್ರಲ್ಲಿ ಅದು ಬೆಳ್ಕೊಳತ್ತೆ ಮರಿ. ಅದು ಬೆಳ್ಕೊಳತ್ತೆ. ಸರ್, ಈಗ ಏನು ಅಂದ್ರೆ ಹೆಂಗೆ ಯಾವ ತರ ಮಾರಾಟ ಮಾಡೋದು, ಯಾವ ತರ ಸರ್ ಅದನ್ನ? ಸರ್, ಈಗ ಇಲ್ಲಿ ನಮ್ಮಲ್ಲಿ ಮರಿ ಸಿಗುತ್ತೆ ಅಂದ್ರೆ ಇಲಾಖೆಗೆ ಹೇಳ್ತೀವಿ. ಕೆರೆಗಳು ಪಂಚಾಯತಿ ಲೆವೆಲ್ ಅಲ್ಲಿ ಟೆಂಡರ್ ಆಗಿರ್ತಾವಲ್ಲ, ಮರಿ ಇಂತ ಕಡೆ ಸಿಗುತ್ತೆ ಅಂತ ಹೇಳ್ತೀವಿ. ಈಗ ನಿಮ್ಮಂತರ ಹತ್ರ ನಾವು ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ, ನಮ್ಮಲ್ಲಿ ಮರಿ ಸಿಗುತ್ತೆ ನೋಡಿ ಸರ್, ನಮಗೆ ಸೇಲ್ ಮಾಡ್ಕೊಡಿ ಅಂತ. ಈಗ ನಿಮ್ಮಂತರೆಲ್ಲ ಅಡ್ವರ್ಟೈಸ್ ಕೊಟ್ಟಾಗ ನಮ್ಮ ಹತ್ರ ಬರ್ತಾರೆ, ಎಲ್ಲಿ ಸಿಗುತ್ತೆ ಏನು ಅಂತ. ಸರ್, ಈಗ ನೀವು 6 ಜಾತಿಯ ಮೀನು ಸಾಗಾಣಿಕೆ ಮಾಡ್ತೀವಿ ಅಂತ ಹೇಳ್ತೀರಾ ಸರ್? ಹೌದು. ಯಾವ ತರ ಅಂದ್ರೆ ಎಷ್ಟೆಷ್ಟು ಬೆಲೆಗೆ ಮಾರ್ತೀರಾ ಸರ್? ತುಂಬಾ ಜನಕ್ಕೆ ಈಗ ನೋಡೋರ್ಗುನ ಇವ್ರ ಹತ್ರ ತಗೊಂಬೋದು ಮರಿನ ಅನ್ನೋದೊಂದು ಕಾನ್ಸೆಪ್ಟ್ ಇರುತ್ತಲ್ಲ ಸರ್. ಯಾವ ಜಾತಿ? ಸರ್, ಕಾಮನ್ ಕರ್ಪನ್ ಅಂತ ಬರುತ್ತಲ್ಲ, ಅದನ್ನ ಮಾತ್ರ ಸ್ವಲ್ಪ ನಾವು ಒಂದು ಮೀಡಿಯಂ ರೇಟ್ ಅಲ್ಲಿ 2 ರೂಪಾಯಲ್ಲಿ ಮರಿ ಕೊಡ್ತೀವಿ. ಕಾಟ್ಲಾ ಮತ್ತೆ ರಘು ಮಾತ್ರ ಅದು ನಮಗೆ ಕಾಸ್ಟ್ಲಿ ಬಿದ್ದಿರುತ್ತೆ. ಅದು ಬೇಗ ಮಾಂಸಕ್ಕೆ ಬರುತ್ತೆ, ಅದರಿಂದ ಅದನ್ನ 1 ರೂಪಾಯಿ ಜಾಸ್ತಿಗೆ ಮಾರ್ತೀವಿ. ಸರ್, ಈ ಮೀನುಗಳಲ್ಲಿ ಅತಿ ಹೆಚ್ಚು ಲಾಭ ಕೊಡುವಂತ ಮೀನು ಯಾವ್ದು ಸರ್? ಸರ್, ಕಾಟ್ಲಾ ಮೀನಿಗೆ ತುಂಬಾ ಬೇಡಿಕೆ ಇದೆ, ಹೆಚ್ಚು ಲಾಭಾಂಶನೂ ಸಿಗುತ್ತೆ ಅದಕ್ಕೆ. ಅತಿ ಹೆಚ್ಚು ಮರಿಗಳು ನಿಮ್ಮಲ್ಲಿ ಮಾರಾಟ ಆಗೋದು ಯಾವ ಜಾತಿ ಮರಿ ಮಾರಾಟ? ಸರ್, ಕಾಟ್ಲಾ ಅನ್ನೋದೊಂದು ಮತ್ತೆ ಕಾಮನ್ ಕಾರ್ಪ್ ಏನಿದೆಯಾ ಅದು ನಮ್ಮಲ್ಲಿ ಲೋಕಲ್ ಕೆರೆಗಳಿಗೆಲ್ಲ ಬಿಡೋರಿಗೆ ಅತಿ ಹೆಚ್ಚಾಗಿ ತಗೊಂಡು ಹೋಗ್ತಾರೆ. ಸರ್, ನಿಮ್ಮ ಹತ್ರ ಮರಿ ತಗೊಂಡೋಗಿದ್ದು ಅದು ಎಷ್ಟು ತಿಂಗಳಿಗೆ ಅವ್ರು ಮಾಂಸಕ್ಕೆ ರೆಡಿ ಮಾಡ್ತಾರೆ ಸರ್? ಸರ್, ನಮ್ಮಲ್ಲಿ
ಇಂದ ತಗೊಂಡೋದವರು 5 ತಿಂಗಳಲ್ಲಿ 4 ರಿಂದ 5 ತಿಂಗಳಲ್ಲಿ ಹಾ. ಕೆರೆಗಳಲ್ಲಿ ಅದು ಮಾರಾಟಕ್ಕೆ ಬರುತ್ತೆ. ಮಾರಾಟಕ್ಕೆ ಬರುತ್ತೆ. 1 kg ಮೇಲೆ ಮೀನಾಗಿರುತ್ತೆ ಅದು. ಸರ್ ಈಗ ಈ ಸಣ್ಣ ಮೀನು ತರ್ತಿರಲ್ಲ ಸರ್ ನೀವು, ಅದಕ್ಕೆ ಈಗ ಪೋಷಣೆ ಹೇಗ್ ಮಾಡ್ತೀರಾ? ಅಂದ್ರೆ ಸರ್ ಅದಕ್ಕೆ ಏನಾದ್ರು ಮೆಡಿಸಿನ್ ಹಾಕ್ಬೇಕಾ, ಆ ಥರದ್ದೇನೋ ಇದೆಯಾ ಸರ್? ಸರ್ ಮೆಡಿಸಿನ್ ಏನು ಇಲ್ಲ, ಅದಕ್ಕೆ ಪಾಚಿ ಕಟ್ಟಬಾರ್ದು ಇದರಲ್ಲಿ. ಓಕೆ ಅದಕ್ಕೆ ಫಿಲ್ಟ್ರೇಷನ್ ಇಟ್ಟಿದೀವಿ, ಓಕೆ ಮಿಷನ್ಗಳು ಹಾಕಿದೀವಿ. ಹಾ ಹಾ ಸ್ವಲ್ಪ ಕ್ಲೀನ್ ಆಗಿ ನೋಡ್ಕೊಳ್ಬೇಕು, ನೀರು ನೀಟ್ನೆಸ್ ಆಗಿರ್ಬೇಕು, ಓಕೆ ಓಕೆ ಸ್ವಚ್ಛವಾದ ನೀರ್ ಇರ್ಬೇಕು, ಗಲೀಜಾಗಬಾರ್ದು, ಮರಿಗಳು ದೊಡ್ಡವಾಗತಕ್ಕ ದೊಡ್ಡವಾಗೋವರೆಗೂ. ಆವಾಗ ಮರಿ ನೀಟಾಗಿ ಬರುತ್ತೆ ನಮ್ಮಲ್ಲಿ. ಹಾ ಹಾ ಸರ್ ನೀವು 2 ತಿಂಗಳಿಗೆ ಒಂದು ಬ್ಯಾಚ್ ಕಳಿಸ್ಬಿಡ್ತೀರಾ? ಮೀನ್ ಮರಿದ 2 ತಿಂಗಳಿಗೆ ಒಂದು ಬ್ಯಾಚ್ ಒಂದು ಬ್ಯಾಚ್ ಹೋಗ್ತಾ ಕಳಿಸ್ಬಿಡ್ತೀರಾ? ಇರುತ್ತೆ. ಓಕೆ ಸರ್ ಈ ನೀರು ಎಷ್ಟು ದಿನಕ್ಕೊಂದ್ಸರಿ ನೀವು ಚೇಂಜ್ ಮಾಡ್ತೀರಾ ಸರ್? ಸರ್ ಇದನ್ನ ಒಂದು ಬ್ಯಾಚ್ ಮರಿ ತೆಗೆದ ತಕ್ಷಣ ಇದು ನೀರನ್ನ ಖಾಲಿ ಮಾಡ್ತೀವಿ, ನಾವು ತೋಟಕ್ಕೆ ಹೊಡಿತೀವಿ. ಹಾ ಹಾ ಪ್ರತಿಯೊಂದು ಹೊಂಡಕ್ಕೂ ಮಿಷನ್ಗಳಿದೆ. ಓಕೆ ಓಕೆ ಸರ್ ಇದೆಲ್ಲ ಓಪನ್ ಪ್ಲೇಸ್ ಆಗಿ ಇರ್ಬೇಕಾ, ಇದನ್ನ ಕವರ್ ಮಾಡ್ಬೇಕಾ ಸರ್? ಇಲ್ಲ ಸರ್, ಇದನ್ನ ಕವರ್ ಮಾಡದೇ ಇದ್ರೆ ಹದ್ದು ಕಾಗೆ ಹಾ 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 ಅವೆಲ್ಲ ಮರಿಗಳನ್ನ ತಿಂದಾಕ್ತವೆ. ಓಕೆ ಅಂದ್ರೆ ಸರ್ ಇದನ್ನೆಲ್ಲ ಪೂರ್ತಿ ನೀವು ಕವರ್ ಮಾಡ್ತೀವಿ. ಕವರ್ ಮಾಡ್ಬಿಡ್ತೀರಾ? ಓಕೆ ಓಕೆ ಸರ್ ಈಗ ಅದೆಲ್ಲ ಡ್ರಮ್ ಏನಕ್ಕೆ ಸರ್ ಇಟ್ಟಿರೋದು? ಅದೆಲ್ಲ ಫಿಲ್ಟ್ರೇಷನ್ ಸರ್. ನೀರೇನಾದ್ರೂ ಕಡಿಮೆ ಇದ್ದಾಗ, ಓಕೆ ನೀರ್ ಸಾಕಾಗ್ಲಿಲ್ಲ ಅಂದ್ರೆ ಇದೇ ನೀರನ್ನ ಫಿಲ್ಟ್ರೇಷನ್ ಮಾಡಿ ಮತ್ತೆ ಹಾ ರೀಫಿಲ್ಟ್ರೇಷನ್ ಆಗಿ ಸ್ವಚ್ಛವಾದ ನೀರು ಬರುತ್ತೆ. ಸ್ವಚ್ಛವಾದ ನೀರು ಬರುತ್ತೆ. ಹೌದು ಸರ್ ಇದು ಈಗ ಅಲ್ಲಿಂದ ಇಲ್ಲಿವರೆಗೂ ಇದು ಎಷ್ಟರಲ್ಲಿ ನೀವು ಮಾಡಿರೋ ಸರ್? ಅಂದ್ರೆ ಎಷ್ಟು ಜಾಗ ಬೇಕಾಗುತ್ತೆ ಸರ್ ನೀವು ಮೀನು ಸಾಗಾಣಿಕೆಗೆ? ಸರ್ ಈಗ ಹಿಂಗೆ 160 ಅಡಿ ಇದೆ. ಓಕೆ ಓಕೆ ಹಿಂಗೆ 80 ಅಡಿ ತಾಂಡಿದೀವಿ. 80 ಅಡಿ 100 ಅಡಿ 160. ಹಾ ಸ್ನೇಹಿತರೆ, ಯಾರಾದ್ರೂ ಮೀನು ಸಾಗಾಣಿಕೆ ಮಾಡೋರು 100 ಅಡಿ 80 ಅಡಿ ಮೇನು ಜಾಗ ಬೇಕು ಸ್ನೇಹಿತರೆ. ಜಾಗ ಬೇಕಾದ್ಮೇಲೆ ಸ್ನೇಹಿತರೆ ನೀವು ನೋಡ್ತಿರ್ಬೋದು, ಹೊಂಡಗಳು ಹಂತವಾಗಿ ಅಂಡ ಹೊಡ್ಕೊಂಡು ಮತ್ತೆ ನಾವು ಟಾರ್ಪಲ್ ಹಾಕೊಂಡು ಅವಾಗ ಮರಿಗಳನ್ನ ನಾವು ಹಂತವಾಗಿ ಸ್ನೇಹಿತರೆ ನೀವು ಅಲ್ಲಿ ನೋಡ್ತಿರ್ಬೋದು, ಅದನ್ನ ತೋರ್ಸಪ್ಪ, ಅದೊಂದು ಹೊಂಡ ಆದ್ರೆ ಸ್ನೇಹಿತರೆ ಈ ತರ 6-7 ಹೊಂಡಕ್ಕೆ ಹಂತವಾಗಿ ಜಾತಿ ಅಂದ್ರೆ ಹಲವಾರು ಜಾತಿಯ ಮೀನುಗಳನ್ನ ನಾವು ಶೇಖರಣೆ ಮಾಡಿ ಇಟ್ಕೊಂಡಾಗ ರೈತರು ಬಂದಂತವ್ರು ಯಾವ್ದು ಬೇಕಾದ್ರೂ ತಳಿನ ನೋಡಿ ನಮ್ಗೆ ಅವ್ರಿಗೆ ಯಾವ್ದು ಆ ಜಾಗಕ್ಕೆ ಯಾವ್ದು ಅನುಗುಣವಾಗುತ್ತೋ ಅಂತವ್ರು ಆಯ್ಕೆ ಮಾಡಿ ತಗೊಂಡೋಗ್ತಾರೆ ಸ್ನೇಹಿತರೆ. ಹಾಗಾಗಿ ಯಾರು ಮೀನು ಸಾಗಾಣಿಕೆಗೆ ಬರ್ತಿದಾರಲ್ಲ ಸ್ನೇಹಿತರೆ, ಅಂತವ್ರು ಸಹ ನೀವು ನೋಡಿ ಈ ತರ ಅಂದ್ರೆ ಒಂದು ಕ್ರಮಬದ್ಧವಾಗಿ ನೀವು ಹೈನುಗಾರಿಕೆಯಲ್ಲಿ ದುಡ್ಡು ಮಾಡಬೇಕು ಅಂದ್ರೆ ಕ್ರಮಬದ್ಧವಾಗಿ ಕ್ರಮನ ಅನುಸರಿಸಿದಾಗ ನೀವು ಹೈನುಗಾರಿಕೆಯಲ್ಲಿ ಸಕ್ಸಸ್ ಆಗಕ್ಕೆ ತುಂಬಾ ಒಳ್ಳೇದು ಅಂತ ಹೇಳಿ ನಮ್ಮ ರೈತರು ಸಹ ಹೇಳಿದ್ದಾರೆ. ನಾನು ಸಹ ನಿಮ್ಗೆ ಸಂಪೂರ್ಣವಾಗಿ ಮಾಹಿತಿ ಮುಖಾಂತರ ಏನು ಜಾಗದಲ್ಲಿ ಬಂದು ನಾವು ತಿಳಿಸ್ತೀವಲ್ಲ ಸ್ನೇಹಿತರೆ, ಹಾಗಾಗಿ ಯಾರು ಮೀನು ಸಾಗಾಣಿಕೆಗೆ ಬರೋರು ಈ ತರ ಮಾಡಿದ್ರೆ ತುಂಬಾ ಒಳ್ಳೇದು. ನೀವು ಕೃಷಿ ಮಾಡೋರು ಸ್ನೇಹಿತರೆ ಯಾರೇ ಆಗ್ಲಿ ಒಂದಕ್ಕೆ ನೀವು ಸೀಮಿತ ಆಗ್ಬೇಡಿ ಸ್ನೇಹಿತರೆ. ಹೈನುಗಾರಿಕೆಯಲ್ಲಿ ಒಂದು ನಂಬ್ಕೊಂಡ್ರೆ ನಮ್ಮ ರೈತರು ಹಾಳಾಗೋಗ್ತಾರೆ. ಹಾಗಾಗಿ ಹಲವಾರು ಆದಾಯ ಮೂಲಗಳನ್ನ ನೀವು ಕಂಡುಕೊಂಡಾಗ ನೀವು ಹೈನುಗಾರಿಕೆಯಲ್ಲಿ ಆರಾಮಾಗಿ ದುಡ್ಡು ಮಾಡೋ ಸ್ನೇಹಿತರೆ. ಹಾಗಾಗಿ ಮೀನುಗಾರಿಕೆ ಮಾಡಿ, ಇಲ್ಲ ಕೋಳಿ ಸಾಗಾಣಿಕೆ ಮಾಡಿ, ಇಲ್ಲ ಹಸು ಸಾಗಾಣಿಕೆ ಮಾಡಿ, ಈ ತರ ಹಂತವಾಗಿ ಆಯ್ಕೆ ಮಾಡ್ಕೊಂತ ಸಾಗಾಣಿಕೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಸ್ನೇಹಿತರೆ, ಯಾರು ನೀವೆಲ್ಲ ಮೀನುಗಾರಿಕೆ ಮಾಡಬೇಕು, ಮೀನು ಸಾಗಾಣಿಕೆಯಲ್ಲಿ ದುಡ್ಡು ಮಾಡಬೇಕು ಅಂತಾರೆ ಸ್ನೇಹಿತರೆ, ಮೊದಲಿಗೆ ನೀವು ಪ್ರಧಾನ ಮಂತ್ರಿ ಯೋಜನೆ ಅಡಿಯಲ್ಲಿ ಮೀನುಗಾರಿಕೆ ಇಲಾಖೆಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೇಕು ಸ್ನೇಹಿತರೆ. ಅಪ್ಲಿಕೇಶನ್ ಹಾಕಿ ನಿಮ್ಮ ಜಮೀನು ಪಾಣಿ ಆಗಿರ್ಬೋದು ಮತ್ತು ನಿಮ್ಮ ಅಂದರೆ ಎನಿ ಒನ್ ಡಾಕ್ಯುಮೆಂಟ್ ಸ್ನೇಹಿತರೆ, ಆಧಾರ್ ಕಾರ್ಡು, ಪಾನು, ನಿಮ್ಮದು ರೈತರದು ಈ ಥರದ್ದು ಪೂರ್ತಿ ಹೇಳಿ ಇನ್ಫಾರ್ಮೇಷನ್ ಕೊಡ್ತಾರೆ ಸ್ನೇಹಿತರೆ. ಮೊದಲಿಗೆ ನಿಮ್ಮ ಎಲ್ಲ ಡಾಕ್ಯುಮೆಂಟು ಕರೆಕ್ಟಾಗಿದ್ದರೆ ಸ್ನೇಹಿತರೆ ನಿಮಗೆ ಏನಿಲ್ಲ ಅಂದರೂ 30 ರಿಂದ 40 ಲಕ್ಷ ಅನುದಾನ ಸಿಗುತ್ತೆ ಸ್ನೇಹಿತರೆ. ಇದನ್ನು ಎಲ್ಲ ರೈತರು ಸಹ ಸದುಪಯೋಗಪಡಿಸ್ಕೊಂಡು ನೋಡಿ ಸ್ನೇಹಿತರೆ. ಈ ಥರ ಸರ್ಕಾರದಿಂದ ಇದನ್ನು ನೀವು ಈ ಥರ ಸಿದ್ಧಪಡಿಸ್ಕೊಂಡು ನೀವು ಈ ಥರ ಮೀನು ಸಾಗಾಣಿಕೆ ಮಾಡಿದ್ರೆ ಅತಿ ಹೆಚ್ಚು ಲಾಭ ತಗೊಬೋದು ಸ್ನೇಹಿತರೆ. ಯಾರು ಇದ್ದೀರಾ ಅವ್ರಿಗೆಲ್ಲ ವಿಡಿಯೋನ